RSSನ ಸಾಧನೆ ಏನು ಅಂತ ಕೇಳ್ತಾ ಇದ್ದಾರೆ ಸರ್. 100 ವರ್ಷ ಆಯ್ತು ಪಥಸಂಚಲನ, ಪ್ರಾಬ್ಲಮ್ ಇಲ್ಲ. ಬಟ್ ಏನ್ ಸಾಧನೆ ಮಾಡಿದೆ 100 ವರ್ಷದಲ್ಲಿ? ಇಂಥ ಕೆಲಸದಿಂದಾಗಿ ಜನರಿಗೆ ಉಪಯೋಗ ಆಗಿದೆ ಅನ್ನುವಂಥ ಏನ್ ಕೆಲಸ ಆಗಿದೆ ಅಂತ ಕೇಳ್ತಾ ಇದ್ರು. RSS 100 ವರ್ಷ ಆಯಿತು. ಆ 100 ವರ್ಷಗಳ ಅವಲೋಕನ ಮಾಡಿದಾಗ ಸಾವಿರಾರು ಜನ ರಾಷ್ಟ್ರಭಕ್ತರ ನಿರ್ಮಾಣ ಆಗಿದ್ದಾರೆ. ಲಕ್ಷಾಂತರ ಜನ ರಾಷ್ಟ್ರಭಕ್ತ ಸಮಾಜಕ್ಕೆ ಕೊಡುಗೆ ಏನು ಅಂತನೂ ಯೋಚನೆ ಮಾಡಬೇಕಾಗುತ್ತೆ ನಾವು. ಎಲ್ಲೆಲ್ಲಿ ಸಂಘದ ಸ್ವಯಂ ಸೇವಕರು ಯಾವುದೇ ಕ್ಷೇತ್ರದಲ್ಲಿ ಹೆಜ್ಜೆ ಇಡಲಿ, ಅಲ್ಲಿ ಅವರ ಚಟುವಟಿಕೆಯನ್ನು ನೋಡ್ತಾ ಇದ್ದ ಹಾಗೆ ಅವ ಸ್ವಯಂ ಸೇವಕ ಅಂತ ಗುರುತಿಸ್ತಾರೆ. ಇವತ್ತು ಇಲ್ಲೇ ಇಲ್ಲ, ನಮ್ಮ ನಾಡಿನಲ್ಲಿ, ರಾಷ್ಟ್ರದಲ್ಲಿ, ವಿಶ್ವದಲ್ಲಿ ಎಲ್ಲೇ ಒಬ್ಬ ಸ್ವಯಂ ಸೇವಕ ಎಲ್ಲಿ ಜೋಡ್ಕೊಂಡ. ಉದಾಹರಣೆಗೆ ಅಟಲ್ಜಿ ಅವರು ಪ್ರಧಾನಮಂತ್ರಿಗಳಾದರು, ಆ ವಿರೋಧಿಗಳು ಕೂಡ ಅವರನ್ನು ಹೊಗಳುವಂಥ ಕೆಲಸ ಮಾಡಿದರು. ಅವ್ರು ಇನ್ನೊಂದು 10 ವರ್ಷ ಹಿಂದೆ ಪ್ರಧಾನಿಗಳಾಗಿದ್ದಿದ್ರೆ ಈ ರಾಷ್ಟ್ರದ ಚಿತ್ರಣವೇ ಬದಲಾಗಿರೋದು. ಇವತ್ತು ಸಂಘದ ಸ್ವಯಂ ಸೇವಕರು ಅಂತಂದ್ರೆ ಯಾವುದೇ ಕ್ಷೇತ್ರದಲ್ಲಾಗಲಿ ಉತ್ತಮ ಕೆಲಸಗಳ ಮಾಡ್ತಾರೆ. ಮತ್ತೆ ರಾಷ್ಟ್ರಭಕ್ತಿಯ ಪ್ರಖರತೆ ಅವರಲ್ಲಿ ಎದ್ದು ಕಾಣುತ್ತೆ. ರಾಜಕೀಯದಲ್ಲಿ ಯಾಕೆ ಮಾಡಲ್ಲ ಹಾಗಾದ್ರೆ? ರಾಜಕಾರಣಿಗಳು ಯಾಕೆ ಮಾಡಲ್ಲ? ಸಂಘದ ಹಿನ್ನೆಲೆ ಉಳ್ಳವಂತಹ ರಾಜಕಾರಣಿಗಳು ಯಾಕೆ ಮಾಡಲ್ಲ? ಆ ರಾಜಕಾರಣಿಗಳ ಆಸ್ತಿಯನ್ನ ನೋಡಿದ್ರೆ ಸಂಘ ನಿಸ್ವಾರ್ಥ ಸೇವೆಯನ್ನ ಹೇಳ್ಕೊಡುತ್ತೆ, ನಿಜ ಅಲ್ವಾ? ಆದ್ರೆ ರಾಜಕಾರಣಿಗಳ, ಸಂಘದ ಹಿನ್ನೆಲೆ ಇರುವಂತಹ ರಾಜಕಾರಣಿಗಳ ಒಂದಿಷ್ಟು ರಾಜಕಾರಣಿಗಳನ್ನ ಬಿಟ್ಟು ಇನ್ನು ಉಳಿದಿರುವಂತ ಎಲ್ಲಾ ರಾಜಕಾರಣಿಗಳ ಆಸ್ತಿ ಪಾಸ್ತಿ ಏನಿದೆ ಈಗ ನಿಸ್ವಾರ್ಥ ಇಲ್ವಂತೂ. ಭಾರತೀಯ ಜನತಾ ಪಾರ್ಟಿ ಅಂತ ಯೋಚನೆ ಮಾಡಿದಾಗ ಯಾರು ಸಂಘದಲ್ಲಿ ಪಳಗಿ ಸಂಘದಲ್ಲಿ ಶಿಕ್ಷಣವನ್ನ ಪಡೆದಿದ್ದಾರೆ ಅವರು ಯಾವುದೇ ಲಾಬಿ ಅಥವಾ ಬೇರೆಯವರಿಗೆ ಪ್ರಶ್ನೆ ಆಗಿ ಉಳಿದಿಲ್ಲ. ಇವತ್ತು ಸಂಘದ ಸ್ವಯಂ ಸೇವಕರು ಅಂತ ಯಾರು ಸಂಘದಲ್ಲಿ ಪಳಗಿದ್ದಾರೆ ಅಂಥವ್ರು ಯಾರು ಕೂಡ ಸಮಾಜ ಹೊರಗಿನಿಂದ ಅವರನ್ನ ಬೆರಳು ಮಾಡಿ ತೋರಿಸ್ತಾ ಇರೋ ರೀತಿಯಲ್ಲಿ ಬದುಕ್ತಾ ಇರುವಂಥ ಸಾಕಷ್ಟು ಉದಾಹರಣೆ ಇದೆ. ಅದಕ್ಕೆ ವ್ಯಕ್ತಿಗಳ ಹೆಸರು ಹೇಳ್ಬೋದು. ಹೇಳಿ, ಒಂದಿಷ್ಟು 2 ಎಕ್ಸಾಂಪಲ್ ಕೊಡಿ. ಸುರೇಶ್ ಕುಮಾರ್ ಇದ್ದಾರೆ, ಸಿಟಿ ರವಿನೂ ಇದ್ದಾರೆ, ಕೋಟೆಗಟ್ಟೆ ಮಾಡ್ತಾ ಇದ್ದಾರೆ, ಸುರೇಶ್ ಕುಮಾರ್ ಇದ್ದಾರೆ, ಬೇರೆ ಇದ್ದಾರೆ.